ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದೇವೇಗೌಡರ ಸೊಸೆಯಂದಿರಾದ ಭವಾನಿ ರೇವಣ್ಣ ಮತ್ತು ಅನಿತಾ ಕುಮಾರಸ್ವಾಮಿ ಪೈಕಿ ಹೆಚ್ಚು ಶ್ರೀಮಂತೆ ಯಾರು? ಯಾರ ಬಳಿ ಹೆಚ್ಚು ಚಿನ್ನಾಭರಣವಿದೆ? ಎಷ್ಟು ಎಕರೆ ಜಮೀನಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಬ್ಯಾಂಕ್ ಬ್ಯಾಲೆನ್ಸ್. ಭವಾನಿ ರೇವಣ್ಣ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 2.70 ಕೋಟಿ ಹಣ ಹೊಂದಿದ್ದಾರೆ. ಅನಿತಾ ಕುಮಾರಸ್ವಾಮಿ 1.37 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಚಿನ್ನ. ಭವಾನಿ ಬಳಿ 3 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.74 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅನಿತಾ ಬಳಿ 3 ಕೆಜಿ 852 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 2.41 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಅನಿತಾ ಬಳಿ. ಬೆಳ್ಳಿ. ಭವಾನಿ ಬಳಿ ಬರೋಬ್ಬರಿ 45 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 36 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅನಿತಾ ಬಳಿ 17 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 13 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಭವಾನಿ ಬಳಿ. ವಜ್ರ. ಭವಾನಿ ಬಳಿ 25 ಕ್ಯಾರೆಟ್ ನಷ್ಟು ವಜ್ರ ಇದೆ. ಇದರ ಮೌಲ್ಯ 10 ಲಕ್ಷಕ್ಕೂ ಹೆಚ್ಚು. ಅನಿತಾ ಬಳಿ 50 ಕ್ಯಾರೆಟ್ ವಜ್ರ ಇದೆ. ಇದರ ಮೌಲ್ಯ 33 ಲಕ್ಷ. ಹೆಚ್ಚು ವಜ್ರ ಇರೋದು ಅನಿತಾ ಬಳಿ. ಮನೆ ಅಥವಾ ಫ್ಲಾಟ್. ಭವಾನಿ ಬೆಂಗಳೂರಲ್ಲಿ 4 ಮತ್ತು ಮೈಸೂರಲ್ಲಿ 1 ಸೇರಿ ಒಟ್ಟು 5 ಮನೆ ಅಥವಾ ಫ್ಲಾಟ್ ಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 5.32 ಕೋಟಿ. ಅನಿತಾ ಬಳಿ ಸ್ವಂತ ಮನೆ ಅಥವಾ ಫ್ಲಾಟ್ ಇಲ್ಲ. ಈ ವಿಚಾರದಲ್ಲಿ ಭವಾನಿ ಮುಂದಿದ್ದಾರೆ. ಸ್ವಂತ ವಾಹನ. ಭವಾನಿ ಹೆಸರಲ್ಲಿ ಸ್ವಂತ ವಾಹನ ಇಲ್ಲ. ಅನಿತಾ ಹೆಸರಲ್ಲಿ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಇದರ ಮೌಲ್ಯ 11.15 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಅನಿತಾ ಮುಂದಿದ್ದಾರೆ. ಕೃಷಿ ಜಮೀನು. ಭವಾನಿ ಹಾಸನದ ಹೊಳೆ ನರಸೀಪುರ ಮತ್ತು ಮೈಸೂರಿನ ಸಾಲಿಗ್ರಾಮಗಳಲ್ಲಿ ಒಟ್ಟು 10 ಎಕರೆ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.42 ಕೋಟಿ. ಅನಿತಾ ಬೆಂಗಳೂರು ದಕ್ಷಿಣ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 52 ಎಕರೆ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 28 ಕೋಟಿ. ಹೆಚ್ಚು ಜಮೀನಿರೋದು ಅನಿತಾ ಬಳಿ. ಕೃಷಿಯೇತರ ಸೈಟು. ಭವಾನಿ ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 4 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 5.61 ಕೋಟಿ ರೂಪಾಯಿ. ಅನಿತಾ ಹೆಸರಲ್ಲಿ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲಿ ಭವಾನಿ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಭವಾನಿ ಬೆಂಗಳೂರಲ್ಲಿ 2 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 17 ಕೋಟಿ. ಅನಿತಾ ಕೂಡ ಬೆಂಗಳೂರಲ್ಲಿ 2 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 35 ಕೋಟಿ. ಷೇರು ಮ್ಯೂಚುವಲ್ ಫಂಡ್. ಭವಾನಿ ವಿವಿಧ ಕಂಪನಿಯ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 48 ಲಕ್ಷ ಹಣ ಹೊಂದಿದ್ದಾರೆ. ಅನಿತಾ ಬರೋಬ್ಬರಿ 68 ಕೋಟಿಯ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು. ಭವಾನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಹತ್ತತ್ರ 3 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅನಿತಾ 15 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ. ಭವಾನಿ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 38 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಅನಿತಾ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 154 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ದೇವೇಗೌಡರ ಚಿಕ್ಕ ಸೊಸೆ ಅನಿತಾನೇ ಹೆಚ್ಚು ಶ್ರೀಮಂತೆ. ಆಸ್ತಿಯ ಏರಿಕೆ. ಭವಾನಿ ಬಳಿ 2008ರಲ್ಲಿ 7 ಕೋಟಿ ಆಸ್ತಿ ಇತ್ತು. 2013ರಲ್ಲಿ ಅದು 17 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ 23 ಕೋಟಿಗೆ ಹೋಯ್ತು. 2023ರಲ್ಲಿ 38 ಕೋಟಿ ಆಯ್ತು. ಅನಿತಾ ಬಳಿ 2008ರಲ್ಲಿ 22 ಕೋಟಿ ಆಸ್ತಿ ಇತ್ತು. 2013ರಲ್ಲಿ ಅದು 136 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ 124 ಕೋಟಿಗೆ ಇಳಿಕೆ ಕಂಡು 2024ರಲ್ಲಿ 154 ಕೋಟಿ ಆಯ್ತು. ಗಂಡನ ಆಸ್ತಿ. ಭವಾನಿಯ ಗಂಡ ಎಚ್ ಡಿ ರೇವಣ್ಣ ಹೆಸರಲ್ಲಿ 33 ಕೋಟಿ ಮೌಲ್ಯದ ಆಸ್ತಿ ಇದೆ. ಅನಿತಾರ ಗಂಡ ಎಚ್ ಡಿ ಕುಮಾರಸ್ವಾಮಿ ಹೆಸರಲ್ಲಿ
54 ಕೋಟಿ ಆಸ್ತಿ ಇದೆ. ಸಾಲ ಬಾಕಿ. ಭವಾನಿ 5 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಅನಿತಾ 63 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ. ಭವಾನಿಯ ವಾರ್ಷಿಕ ಆದಾಯ 1,21,44,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 10,12,000, ದಿನಕ್ಕೆ 33,700 ಆಗುತ್ತೆ. ಅನಿತಾರ ವಾರ್ಷಿಕ ಆದಾಯ ಬರೋಬ್ಬರಿ 2,46,06,000, ಅಂದ್ರೆ ತಿಂಗಳಿಗೆ ಸರಾಸರಿ 20,50,000, ದಿನಕ್ಕೆ 68,300 ಆಗುತ್ತೆ. ಇಬ್ರಲ್ಲಿ ಅನಿತಾರ ಆದಾಯವೇ ಹೆಚ್ಚು. ವಯಸ್ಸು. ಭವಾನಿಗೆ 58 ವರ್ಷ, ಅನಿತಾಗೆ 63 ವರ್ಷ. ದೇವೇಗೌಡರ ದೊಡ್ಡ ಸೊಸೆ ಭವಾನಿಗಿಂತ ಚಿಕ್ಕ ಸೊಸೆ ಅನಿತಾ 5 ವರ್ಷ ದೊಡ್ಡವರು. ಶಿಕ್ಷಣ. ಭವಾನಿ ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಅನಿತಾ ಬಿಇ ಕಂಪ್ಯೂಟರ್ ಸೈನ್ಸ್ ಓದಿದ್ದಾರೆ. ಇಬ್ರು ಡಿಗ್ರಿ ವರೆಗೆ ಓದಿದ್ದಾರೆ. ರಾಜಕೀಯ ಅನುಭವ. ಭವಾನಿ ಹಾಸನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ. ವಿಧಾನಸಭೆ ಚುನಾವಣೆಗೆ ನಿಲ್ಬೇಕು ಅಂತ ಹಲವು ಸಲ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ಲಿಲ್ಲ. ಇದಕ್ಕೆ ಕುಮಾರಸ್ವಾಮಿ ಅಡ್ಡ ಬಂದ್ರು ಅನ್ನೋ ಆರೋಪವಿದೆ. ಮತ್ತೊಂದ್ ಕಡೆ ಅನಿತಾ 2 ಸಲ ಶಾಸಕಿಯಾದವರು. 2008ರಿಂದ 13ರವರೆಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಶಾಸಕಿ. 2018ರಿಂದ 23ರವರೆಗೆ ರಾಮನಗರ ಶಾಸಕಿ. ಆದ್ರೆ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ ಸೋತ್ರು. ಅದೇ ವರ್ಷ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಡಿಕೆ ಸುರೇಶ್ ವಿರುದ್ಧ ಸೋತ್ರು. ಒಟ್ಟು 2 ಸೋಲು ಕಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ದೇವೇಗೌಡರ ಸೊಸೆಯಂದಿರಾದ ಭವಾನಿ ರೇವಣ್ಣ ಮತ್ತು ಅನಿತಾ ಕುಮಾರಸ್ವಾಮಿ ಪೈಕಿ ಹೆಚ್ಚು ಶ್ರೀಮಂತೆ ಯಾರು, ಯಾರ ಬಳಿ ಹೆಚ್ಚು ಚಿನ್ನಾಭರಣವಿದೆ, ಎಷ್ಟು ಎಕರೆ ಜಮೀನಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.